ಈ ಗಣೇಶನ ಹಬ್ಬಕ್ಕೆ ಸಿಹಿ ಕಡುಬನ್ನ ಮತ್ತು ಖಾರ ಕಡುಬನ್ನ ಹೇಗೆ ಮಾಡೋದು ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟಲ್ಲಿ ಟೈಪ್ ಮಾಡಿ. ಮೊದಲಿಗೆ ಸಿಹಿ ಕಡುಬನ್ನ ಮಾಡ್ಕೊಳ್ಳೋದಕ್ಕೆ ಬಾಣಲೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಸ್ವಲ್ಪ ಎಳ್ಳು ಚಿಟಪಟ ಅನ್ನತ್ತೆ, ಆ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ನೋಡಿ, ಈಗ ಚಿಟಪಟ ಅಂತ ಇದೆ. ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತೆಗೆದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಅದೇ ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪನ ಸೇರಿಸ್ಕೊಂಡು ಈಗ ಇದಕ್ಕೆ ತುರಿದಿಟ್ಕೊಂಡ್ರು ಹಸಿಕಾಯಿ ತುರಿಯನ್ನು ಅಂದರೆ ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿಗೆ ತಕ್ಕನಾಗೆ ಹಾಕ್ಕೊಳ್ಬೋದು. ನಮಗೆ ನಾನು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಂಡು ಇದನ್ನು ಒಂದು 5 ನಿಮಿಷ ಹುರ್ಕೊಳ್ಬೇಕು. ಸ್ಟವ್ನ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇರೆ ಏನು ಸೇರಿಸೋದು ಬೇಡ. ಇದನ್ನು ಸ್ಮೂತಾಗಿ ಹುರ್ಕೊಳ್ಬೇಕು ಮತ್ತು ಘಮ ಘಮ ಅನ್ನತ್ತೆ ಹುರಿಬೇಕಾದ್ರೆ. ಈ ರೀತಿ ಒಂದು 5 ನಿಮಿಷ ಹುರ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ನಾನು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೆಲ್ಲನೂ ಅಷ್ಟೇ ಸಿಹಿಗೆ ತಕ್ಕನಾಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾ ನಿಮ್ಮ ಟೇಸ್ಟಿಗೆ ತಕ್ಕನಾಗೆ ಬೆಲ್ಲನ ಹಾಕ್ಕೊಳ್ಬೋದು. ನಾನಿಲ್ಲಿ 1.5 ಕಪ್ನಷ್ಟು ಕೊಬ್ಬರಿಗೆ 1.5 ಕಪ್ನಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಬೋದು. ಬೆಲ್ಲನ ಹಾಕ್ಕೊಂಡ್ಮೇಲೆ ಸ್ಟವ್ನ ಆನ್ ಮಾಡಿಕೊಂಡು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಅಷ್ಟೇ. ತುಂಬ ಹೊತ್ತು ನಾವು ಬೆಲ್ಲನ ಹಾಕಿ ಮಿಕ್ಸ್ ಮಾಡಿಕೊಡೋದು ಬೇಡ, ಯಾಕಂದರೆ ನಾನು ಪೌಡರ್ನ ಸೇರಿಸ್ಕೊಂಡಿರೋದು. ನೀವು ಬೇಕಾದರೆ ಪಾಕನೂ ಸಹ ಮಾಡಿ ಹಾಕ್ಕೊಳ್ಬೋದು ಇದ್ರ ಬದಲಿಗೆ. ಆದರೆ ತುಂಬ ಹೊತ್ತು ಕಾಯಿಸ್ಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ ಮತ್ತು ಕಲ್ಲಿನ ಥರನೂ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಮೂತಾಗಿದ್ದಾಗೇ ಜಸ್ಟ್ ಒಂದು 2 ನಿಮಿಷ ಆದರೆ ಸಾಕು. ಈಗ ಇದಕ್ಕೆ ಆಗಲೇ ನಾವು ಹುರಿದಿಟ್ಕೊಂಡಿದ್ರಲ್ವ ಬಿಳಿ ಎಳ್ಳು, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಇವೆಲ್ಲವನ್ನು ಹಾಕಿದ್ಮೇಲೆ ತುಂಬ ಹೊತ್ತು ಮಿಕ್ಸ್ ಮಾಡಿ ಕೊಡಬಾರ್ದು. ಹಾಗೆ ಸ್ಟವ್ನ ಈಗ ನಾನು ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಿ ಹೊಂದ್ಕೊಂಡ್ರೆ ಸಾಕು. ಸ್ಟವ್ನ ಆಫ್ ಮಾಡ್ಕೊಂಬಿಡಿ, ಆಗ ಹದ ಕರೆಕ್ಟಾಗಿರುತ್ತೆ. ನೀವು ಯಾವ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿರ್ತೀರೋ ಅದೇ ಹದದಲ್ಲಿರುತ್ತೆ. ನೀವೇನಾದರೂ ತುಂಬ ಕಾಯಿಸ್ಬಿಟ್ರೆ ಅಥವಾ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಆಗ ಕಡುಬು ಮಾಡ್ಕೊಳ್ಳೋಕ್ಕಾಗಲ್ಲ, ಲೈಕ್ ಪೀಸಸ್ ಥರ ಬಂದುಬಿಡುತ್ತೆ. ನೋಡಿ, ಈಗ ಸ್ಟಫಿಂಗ್ ರೆಡಿಯಾಗಿದೆ. ಸಿಹಿ ಕಡುಬು ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಹಾಗೇ ಖಾರ ಕಡುಬು ಮಾಡ್ಕೊಳ್ಳೋದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹಸಿ ಶುಂಠಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಜೊತೆಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮೊದಲಿಗೆ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಆಮೇಲೆ ಇದಕ್ಕೆ ನಾವು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಖಾರ ಕಡುಬನ್ನು ಮಾಡ್ಕೊಳ್ಳೋದಕ್ಕೆ 2 ಗಂಟೆಗಳ ಕಾಲ ಕಡಲೆಬೇಳೆನ ನೆನೆಸಿ ಇಟ್ಟಿದ್ದೆ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಪೌಷ್ಟಿಕಾಂಶತೆ ಅಂತಲೂ ಹೇಳ್ಬೋದು. ಇದನ್ನೊಂದ್ಸರಿ ಟ್ರೈ ಮಾಡಿ. ಖಾರ ಕಡುಬು ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೇಳೆನ ಒಂದು 2 ಅವರ್ ನೆನೆಸಿ ಈಗ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕ್ದೇ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನೀಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಹಾಗೆ ನೋಡಿ, ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹಬ್ಬದಲ್ಲಿ ಸಿಹಿ ಮತ್ತು ಕಡುಬು, ಸ್ವೀಟ್ಸು, ಲಡ್ಡು ಅಂತ ತಿಂದು ಬೋರ್ ಆಗಿರುತ್ತೆ ಮತ್ತು ಬೇಜಾರಾಗುತ್ತೆ. ಆಗ ನೀವು ಸಿಹಿ ಕಡುಬು ಜೊತೆಯಲ್ಲೇ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನು ಒಂದು 1/2 ಕಪ್ನಷ್ಟು ಹಸಿ ಕೊಬ್ಬರಿಯನ್ನು ಲೈಟಾಗಿ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಬೇಳೆ ಆಗಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗಬಾರ್ದಲ್ವ, ಹಾಗಾಗಿ ಒಂದು ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡಿದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಇಷ್ಟೇ ಸ್ಟಫಿಂಗು ರೆಡಿ ಆಗಿಬಿಡುತ್ತೆ. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರೆ ಖಾರ ಕಡುಬಿಗೆ ಬೇಕಾಗಿರೋಂಥ ಸ್ಟಫಿಂಗು ಸಹ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೋಡಿ, ಅದನ್ನು ಅಷ್ಟೇ ಈ ರೀತಿ ಇದ್ದರೆ ಸಾಕು. ಈಗ ನೋಡಿ, ಖಾರ ಕಡುಬಿಗೆ ಬೇಕಾಗಿರೋ ಸ್ಟಫಿಂಗು ರೆಡಿ ಆಯಿತು. ಈಗ ಮುದ್ದೆನ ಮಾಡ್ಕೊಳ್ಬೇಕು. ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಹಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 3 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನೀರು ಬಿಸಿ ಆಗ್ತಿರ್ಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಜೊತೆಗೆ 1/2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ನೀರಿಗೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಕಡುಬು ಬಿರುಕು ಬಿಟ್ಕೊಳ್ಳಲ್ಲ ಮತ್ತು ಹೊಡ್ಕೊಳ್ಳೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನೀರು ಬೇಗ ಕುದಿ ಬರಲಿ ಅಂತ ಹೇಳಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀರು ಚೆನ್ನಾಗಿ ಕುದಿ ಬರ್ತಿದೆ. ಈಗ ಇದಕ್ಕೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ 3 ಕಪ್ನಷ್ಟು ನೀರಿಗೆ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಥವಾ ಇನ್ನೊಂದು ಸ್ವಲ್ಪ ಕಡಿಮೆನೂ ನೀವು ಹಾಕ್ಕೊಳ್ಬೋದು.
ನೋಡಿಕೊಂಡು ಹಿಟ್ಟನ್ನು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ತುಂಬ ಗಟ್ಟಿಯಾಗಿ ಬಂದರೆ ಬಿರುಕು ಮತ್ತು ಒಡ್ಕೊಳ್ಳುತ್ತೆ. ಹಾಗಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಜಸ್ಟ್ ಲೈಟಾಗಿ ಮಿಕ್ಸ್ ಮಾಡಿ ಕೊಟ್ಟು ಲಿಟ್ಟನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತೀನಿ. ನೋಡಿ, ಈಗ 2 ನಿಮಿಷ ಆಗಿದೆ. ಇದನ್ನು ಲಿಡ್ಡನ್ನು ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಹಾಗೆ ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ನೀವು ಮುದ್ದೆ ಕೋಲಲ್ಲಾದರೂ ಮಿಕ್ಸ್ ಮಾಡಿ ಕೊಡಿ ಅಥವಾ ಸೌಟಲ್ಲಾದರೂ ಮಿಕ್ಸ್ ಮಾಡಿ ಕೊಡಿ. ನಾನು ಈ ರೀತಿ ನಾರ್ಮಲ್ಲಾಗಿ ಅನ್ನದ ಕೈ ಬರುತ್ತಲ್ವ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಏನಾದರೂ ತುಂಬ ಗಟ್ಟಿ ಆಗಿಬಿಟ್ಟು ಒಂದು ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕೊಡಿ, ಏನಾಗೋದಿಲ್ಲ. ನೋಡಿ, ಇಷ್ಟು ಸಾಫ್ಟ್ ಆಗಿದ್ರೆ ಚೆನ್ನಾಗಿ ಬರುತ್ತೆ, ನೀವು ನೋಡ್ಬೋದು. ಈಗ ನೋಡಿ, ಕಡುಬು ಮಾಡೋದಕ್ಕೆ ಹಿಟ್ಟು ಸಹ ರೆಡಿ ಆಗಿದೆ. ಇದ್ರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ, ಆಗ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು 2 ನಿಮಿಷ ಆಗಿದೆ, ಹಿಟ್ಟು ಸಹ ರೆಡಿ ಇದೆ. ಈಗ ಸಿಹಿ ಕಡುಬು ಮತ್ತು ಖಾರ ಕಡುಬು ಎರಡನ್ನೂ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಮಾಡಿಟ್ಕೊಂಡಿದ್ನಲ್ವ ಹಿಟ್ಟು, ಅದನ್ನು ಈ ರೀತಿ ಉಂಡೆಗಳಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಉಂಡೆಯಾಗಿ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಉಂಡೆಯಾಗಿ ಮಾಡಿಕೊಂಡು ನಾನಿಲ್ಲಿ ಆ ಉಂಡೆ ಮಾಡಿಟ್ಕೊಂಡಿರೋದನ್ನು ಚಪಾತಿ ಹಿಟ್ಟಿನ ರೀತಿಯಲ್ಲಿ ಲಟ್ಟಿಸ್ಕೊಳ್ಬೇಕು. ಹಾಗಾಗಿ ಲಟ್ಟಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಅಕ್ಕಿ ಹಿಟ್ಟನ್ನು ಮೇಲೆ ಸ್ವಲ್ಪ ಉದುರಿಸ್ಕೊಂಡು ಆಮೇಲೆ ಚಪಾತಿ ಥರ ನಿಧಾನಕ್ಕೆ ಲಟ್ಟಿಸ್ಬೇಕು, ಇಲ್ಲಾಂದರೆ ಅಂಟತ್ತೆ ಮತ್ತು ಕಟ್ಟಾಗತ್ತೆ. ಹಾಗಾಗಿ ಒಡ್ಕೊಳ್ಬಾರ್ದು, ಅಂದರೆ ಸಾಫ್ಟಾಗಿ ಅದನ್ನು ಲಟ್ಟಣಿಗೆಯಲ್ಲಿ ಲಟ್ಟಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಮೂವ್ ಮಾಡಿಕೊಂಡು ನಿಧಾನಕ್ಕೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಬೇಕು. ಥಿಕ್ನೆಸ್ ಬಂದು ಮೀಡಿಯಮ್ ಆಗಿರಬೇಕು, ತುಂಬ ತೆಳುವಾಗಿದ್ದರೆ ಕಟ್ಟಾಗುತ್ತೆ ಅಕ್ಕಿ ಹಿಟ್ಟಾಗಿರೋದ್ರಿಂದ. ಹಾಗೆ ನಾನಿಲ್ಲಿ ಕಡುಬನ್ನು ಮಾಡ್ಕೊಳ್ಳೋದಕ್ಕೆ ಕರ್ಜಿಕಾಯಿ ಮೋಲ್ಡನ್ನ ತಗೊಂಡು ಹಾಗೆ ಒಂದು ಪೇಪರ್ಗೆ ಮೇಲೆ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ತುಪ್ಪನ ಹಚ್ಚಿ ಆಮೇಲೆ ಲಟ್ಟಿಸ್ಕೊಂಡಿರೋ ಅಕ್ಕಿ ಹಿಟ್ಟಿದ್ದಿದೆ ಅಲ್ವಾ, ಲಟ್ಟಿಸ್ಕೊಂಡಿರೋ ಚಪಾತಿನ ಇದ್ರ ಮೇಲೆ ಹಾಕಿ ಈಗ ಇದಕ್ಕೆ ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸಿಹಿ ಸ್ಟಫಿಂಗ್ ಮಾಡ್ಕೊಂಡಿದ್ನಲ್ವ ಕಡುಬಂದು, ಸಿಹಿ ಕಡುಬಿನ ಸ್ಟಫಿಂಗ್ನ ಫಿಲ್ ಮಾಡಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಪೇಪರನ್ನು ಹಾಕಿ ಮಾಡೋದ್ರಿಂದ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಹಾಳಾಗೋ ಚಾನ್ಸ್ ಕಡಿಮೆ. ಅಂದರೆ ಬಿಟ್ಕೊಳ್ಳೋದಾಗಲಿ ಇದೆಲ್ಲ ಆಗೋದಿಲ್ಲ. ನಿಮಗೆ ಈ ರೀತಿ ಕರ್ಜಿಕಾಯಿ ಮೋಲ್ಡಲ್ಲಿ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋರು ನಾರ್ಮಲಾಗಿ ಕೈಯಲ್ಲೂ ಸಹ ಮಾಡ್ಕೊಳ್ಬೋದು. ಕೈಯಲ್ಲಿ ಕೆಲವೊಬ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ನಮ್ಗೆ ಅಷ್ಟಾಗಿ ಬರಲ್ಲ, ಹಾಗಾಗಿ ಕರ್ಜಿಕಾಯಿ ಮೋಲ್ಡಲ್ಲೇ ಮಾಡ್ಕೊಳ್ತೀವಿ. ಹೊಸಬರಿಗೆ ಮೇ ಬಿ ಇದು ಐಡಿಯಾ ಯೂಸ್ ಆಗ್ಬೋದು ಅಂದ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಶೇಪ್ ಆಗಿರ್ಬೋದು ಮತ್ತು ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ಸಿಹಿ ಕಡುಬು ಸಹ ರೆಡಿ ಇದೆ. ಇದನ್ನು ಇದೇ ರೀತಿ ನಾನು ಎಲ್ಲವನ್ನು ಮಾಡಿ ತೆಗೆದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಖಾರ ಕಡುಬನ್ನು ಅಷ್ಟೇ ಸೇಮ್ ಪ್ರೋಸೆಸ್ಸನ್ನೇ, ಅದೇ ಹಿಟ್ಟನ್ನೇ ನಾನು ಬಳಸ್ಕೊಂಡೇ ಮಾಡ್ಕೊಂಡಿರೋದು. ಸಪ್ರೇಟಾಗಿ ಏನು ಮಾಡ್ಕೊಳ್ತಿಲ್ಲ. ಸಿಹಿ ಕಡುಬಿಗೆ ಮಾಡಿಟ್ಕೊಂಡ್ರೆ ಹಿಟ್ಟಲ್ಲೇ ಅದಕ್ಕೂ ಸೇಮ್ ಕರ್ಜಿಕಾಯಿ ಮೋಲ್ಡ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಆದರೆ ಸ್ಟಫಿಂಗ್ ಮಾತ್ರ ಸಪ್ರೇಟಾಗಿ ಮಾಡ್ಕೊಂಡಿದ್ನಲ್ವ, ಆ ಸ್ಟಫಿಂಗನ್ನು ಸ್ವಲ್ಪ ಇದರಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಎರಡಕ್ಕೂ ಒಂದೇ ಹಿಟ್ಟಾಗಿರೋದ್ರಿಂದ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ನಮಗೆ ಡಬಲ್ ಕೆಲಸ ಅಂತಲೂ ಅನಿಸಲ್ಲ. ನೋಡಿ, ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಇದೇ ರೀತಿ ನಾನು ಸಿಹಿ ಕಡುಬು ಮತ್ತು ಖಾರ ಕಡುಬು ಎರಡನ್ನೂ ಸಹ ಒಟ್ಟಿಗೆ ಮಾಡಿಕೊಂಡೆ, ತುಂಬಾ ಚೆನ್ನಾಗಿತ್ತು. ನೋಡಿ, ಈ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಹಾಗೆ ಸ್ಟೀಮಲ್ಲಿ ಸ್ವಲ್ಪ ಬೇಯಿಸೋಣ ಅಂತ ಈ ರೀತಿ ಹಬೆಯಲ್ಲಿ ಬೇಯಿಸಿದ್ರೆ ಹಾಳಾಗಲ್ಲ ಬೇಗ. ಹಾಗಾಗಿ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸೊಬ್ಬಸಿಯೋ ಬಟ್ಲು ಬರುತ್ತಲ್ವ ಅದನ್ನು ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಬಾಳೆ ಎಲೆನ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಕಡುಬು, ಅದನ್ನು ಇದಕ್ಕೆ ಇಟ್ಟು ಬೇಯಿಸ್ಕೊಳ್ಬೇಕು. ಅಂದರೆ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು. ಕೆಲವು ಕಡೆ ಅಂದರೆ ನಮ್ಮ ಕಡೆ ಮೋಸ್ಟ್ ಆಫ್ ದೆಮ್ ಯಾರೂ ಹಬೆಯಲ್ಲಿ ಬೇಯಿಸೋದು ಕಡಿಮೆ. ಆದರೆ ಈ ರೀತಿ ಬೇಯಿಸಿಡೋದ್ರಿಂದ ಬೇಗ ಹಾಳಾಗಲ್ಲ, ಕೆಡಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಸ್ಟೀಮಲ್ಲಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಸಹ ಚೆನ್ನಾಗಿರುತ್ತೆ ಮತ್ತು 1 ದಿನ 2 ದಿನ ಇಟ್ಟರೂ ಹಾಳಾಗೋದಿಲ್ಲ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಕರೆಕ್ಟಾಗಿ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಹೊತ್ತು ಬೇಡ. ನೋಡಿ, ಈಗ 10 ನಿಮಿಷ ಆಗಿದೆ. ಲಿಡ್ನ ಓಪನ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಅದರಲ್ಲೂ ಬಾಳೆ ಎಲೆಯಲ್ಲಿ ಇಟ್ಟಿರೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಒಳ್ಳೆಯದು. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಸಿಹಿ ಕಡುಬನ್ನು ಮತ್ತು ಖಾರ ಕಡುಬನ್ನು ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು. ಈ ಗಣೇಶನ ಹಬ್ಬಕ್ಕೆ ಸಿಹಿ ಕಡುಬು ಮತ್ತು ಕಾಯಿ ಕಡುಬನ್ನು ಇದೇ ರೀತಿ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೋಡಿ, ಖಾರ ಕಡುಬು ಇದನ್ನು ನೀವು
ಚಟ್ನಿ ಜೊತೆ, ನಿಮ್ಗೆ ಇಷ್ಟವಾಗಿರೋ ಚಟ್ನಿ ಜೊತೆ ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಸಿಹಿ ಕಡುಬು ಹೇಳೋದೇ ಬೇಡ, ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ಸೂಪರಾಗಿರುತ್ತೆ. ಈವನ್ ಗಣೇಶನಿಗೂ ತುಂಬಾ ಇಷ್ಟ ಆಗುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್. ಎಲ್ಲರಿಗೂ ಗಣೇಶ ಹಬ್ಬದ ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.